ಇವತ್ತು ನನಗೊಂದು ನೋಟಿಸ್ ಇಶ್ಯೂ ಆಗಿದೆ ಟ್ರಾಫಿಕ್ ಪೊಲೀಸ್ ಕಡೆಯಿಂದ. ಅದು ವೈಲೇಷನ್ ಆಫ್ ಸಮ್ ರೂಲ್ಸ್ ಅಂತೆ. ಅದು ಬಂದು 22 ಜೂನ್ 2024 ಆಗಿರೋ ವೈಲೇಷನ್ಗೆ ನನಗೆ ಇವತ್ತು ನೋಟಿಸ್ ಕಳಿಸಿದ್ದಾರೆ. ಬನ್ನಿ ಒಳಗಡೆ ನೋಡೋಣ ಏನಿದೆ, ಏನಕ್ಕೆ ಫೈನ್ ಕಳಿಸಿದ್ದಾರೆ ಅಂತ. ಏನಕ್ಕೆ ಇದು ನೋಟಿಸ್ ಅಂದರೆ, ಹೆಲ್ಮೆಟ್ ಹಾಕಳ್ದೆ ಗಾಡಿ ಓಡಿಸಿರೋದಕ್ಕೆ 500 ರೂಪಾಯಿ ಫೈನು. ಅದು 2024 ನೋಡಿ ಈ ಥರ ಬರುತ್ತೆ. ನಾನು ಎಷ್ಟೋ ಜನ ನೋಡಿದ್ದೀನಿ ಇಲ್ಲಿ ಮೈಸೂರು ನಂಜನಗೂಡಲ್ಲಿ 3 ಜನ ಹೋಗ್ತಾ ಇರ್ತಾರೆ. ಒಬ್ಬರು ಹೆಲ್ಮೆಟ್ ಇರೋಲ್ಲ, ಒಂದೊಳ್ಳೆ ನಂಬರ್ ಪ್ಲೇಟ್ ಇರೋಲ್ಲ. ಅವ್ರಿಗೆಲ್ಲ ಈ ಕ್ಯಾಮ್ರಾಗಳಿದೆ ಅಂತ ಗೊತ್ತಿರುತ್ತೋ ಅನ್ನೋ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂದರೆ, ನಾನು ಏನಕ್ಕೆ ಪರ್ಟಿಕ್ಯುಲರಾಗಿ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಯಾರೋ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೊಂಡಿರ್ತೀರ ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬೇರೆಯವ್ರಿಗೆ ಮಾರಿರ್ತೀರ. ಏನಾಗುತ್ತೆ ಅಂದರೆ, ಅವ್ರು ಮಾಡಿದ ತಪ್ಪಿಗೆ ನೀವೆಲ್ಲ ಅನುಭವಿಸ್ಬೇಕಾಗತ್ತೆ. ಸೊ ಅವಾಗ ಇದನ್ನು ಚೆಕ್ ಮಾಡಿಕೊಡಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಫೈನ್ ಬರುತ್ತೆ. ಆಮೇಲೆ ಇಮಿಡಿಯೇಟ್ ಗಾಡಿ ಸೇಲ್ ಆಗಿದ ತಕ್ಷಣ ನೀವು ಅದನ್ನು ಟ್ರಾನ್ಸ್ಫರ್ ಮಾಡಿ. ಈ ನೋಟಿಸು ಸಖತ್ತು ಇಂಪಾರ್ಟೆಂಟು. ಯಾಕಂದರೆ ನಿಮಗೆಲ್ಲ ಹೇಳ್ತಾ ಇರೋದು ಏನು ವಿಷಯ ಅಂದರೆ, ನಾವು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತೊಗೊಂಡಿರ್ತೀವಿ ಅಥವಾ ಸೆಕೆಂಡ್ ಹ್ಯಾಂಡ್ ನಮ್ಮ ಗಾಡಿನ ಬೇರೆಯವ್ರಿಗೆ ಮಾರಿರ್ತೀವಿ. ಅದು ನೇಮ್ ಟ್ರಾನ್ಸ್ಫರ್ ಮಾಡಿಲ್ಲ ಅಂದರೆ ನಾಳೆ ಅವರೇನಾದ್ರು ತಪ್ಪು ಮಾಡಿದ್ರೆ ನಾವೇ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಗಾಡಿ ಓನರ್ ನಂಬರ್ ಇರುತ್ತಲ್ಲ, ಆ ನಂಬರ್ಗೆ, ಇಲ್ಲಾಂದರೆ ಗಾಡಿ ಓನರ್ದು RC ಕಾರ್ಡಲ್ಲಿ ಯಾವ ಅಡ್ರೆಸ್ಸಲ್ಲಿರುತ್ತೋ ಆ ಅಡ್ರೆಸ್ಗೆ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಸೊ ದಯವಿಟ್ಟು 2 ಕೆಲಸ ನೀವು ಮಾಡಲೇಬೇಕಾಗಿರೋದು. ಒಂದು, ನಿಮ್ಮ ಗಾಡಿನ ಟ್ರಾನ್ಸ್ಫರ್ ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಳ್ಳಿ. ಇಲ್ಲ ಸೆಕೆಂಡ್ ಒನ್ನು, ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಾಡಿ. ನೀವು 10 ಸತಿ ಈ ಥರ ಹೆಲ್ಮೆಟ್ ಹಾಕಿಲ್ಲ ಅಂತ ನೀವು ಫೈನ್ ಕಟ್ಟಿದ್ರೆ 5,000 ರೂಪಾಯಿ ಆಗುತ್ತೆ. 5,000 ರೂಪಾಯಿಗೆ 10 ಹೆಲ್ಮೆಟ್ ಆರಾಮಾಗಿರೋದು, ಚೆನ್ನಾಗಿರೋದು ಸಿಗುತ್ತೆ. ಅಂದರೆ ಸುಮಾರಾಗಿರೋದು ಮನೇಲಿ ತೊಗೊಂಡೋಗಿ ಇಟ್ಕೊಳ್ಳಿ. ಫೈನ್ ಏನಕ್ಕೆ ಕಟ್ತೀರಾ? ಜೊತೆಗೆ ಫೈನ್ಗೋಸ್ಕರ ಅಲ್ಲದೆ ನಿಮ್ಮ ತಲೆಗೋಸ್ಕರನಾದ್ರು ಹೆಲ್ಮೆಟ್ ಹಾಕೊಳ್ಳಿ. ಅರ್ಥ ಆಗುತ್ತಾ? ಓಕೆ, ಕಟ್ಟೋಣ.